ನಾರ್ಮಲ್ ಆಗಿ ಫುಲ್ ತುಂಬಾ ಸತಿ ಸಾವಿತ್ರಿ ತರ ಫೋಟೋ ತೆಗೆದ್ಬಿಟ್ಟು ಹಾಕಿದ್ರೆ ಅದಕ್ಕೆ ಲೈಕ್ಸ್ ಜಾಸ್ತಿ ಬರಲ್ಲ. Are you doing all of this just for the likes? I am not doing all of this just for the likes. I am doing all of this just for my happiness. ನಾನು ಯಾವ ತರ ಫೋಟೋಸ್ ಜಾಸ್ತಿ ರೀಚ್ ಬಂದಿದ್ಯೋ ಅದರಿಂದ ಫಾಲೋವರ್ಸ್ ಬಂದಿದ್ಯೋ ಅವರೇ ದೇ ವಿಲ್ ಓನ್ಲಿ ಸ್ಟಿಕ್ ಆನ್ ಅಂಡ್ ಅಂತ ಕ್ಯಾಟಗರಿ ಆಫ್ ಪೀಪಲ್ ಓನ್ಲಿ ಕಮ್ ಇನ್. ಬೈ ದ ವೇ ನಾನು 2018 ಆಗಲೂ ಬರೀ ಫ್ರೆಶರ್ಸ್ಗೆ ಶೂಟ್ ಮಾಡ್ತಿದ್ದೇನೆ ಬಿಕಾಸ್ ಐ ಥಾಟ್ ದಟ್ ಇಸ್ ದ ಓನ್ಲಿ ವೇ ಟು ಮೇಕ್ ಮನಿ ಹಿಯರ್. ಇಲ್ಲ, ಮೈ ಬಾಯ್ ಫ್ರೆಂಡ್ ಇಸ್ ಸೇಯಿಂಗ್ ಪ್ಲೀಸ್ ಡಿಲೀಟ್ ದ ಪಿಕ್ಚರ್. ಇಷ್ಟ ದಿನ ಎಲ್ಲ ಚೆನ್ನಾಗಿತ್ತು, ಈ ಬಾಯ್ ಫ್ರೆಂಡ್ ಸಿಕ್ಕಿದ ತಕ್ಷಣ ಮದುವೆ ಆಗಿದ ತಕ್ಷಣ ಡಿಲೀಟ್ ಮಾಡ್ಬೇಕಾ ಪಿಕ್ಚರ್ಸ್. ನಾನು ಯಾರು ಶೂಟ್ ಮಾಡ್ಕೊಂಡ್ ಬಂದಿಲ್ಲ 2015 ಇಂದ 2018 ವರ್ಗು, ಅದರಲ್ಲಿ ಒಂದು 50% ಪೀಪಲ್ ಎಲ್ಲರೂ ಮದುವೆ ಆಗ್ತಾ ಇದ್ರು. ಆಬ್ವಿಯಸ್ಲಿ ಅವರೆಲ್ಲ ಮದುವೆ ಆಗಿ ಎಲ್ರಿಗೂ ಅದೇ ಪ್ರಾಬ್ಲಮ್. ನನಗೆ ಒಬ್ಬರಿಗೆ ಇಬ್ಬರಿಗೆ ಅನ್ಕೊಂಡ್ರೆ ಇಲ್ಲ, ಒಂದು 15-20 ಜನ 30 ಜನ 40 ಜನ ಹಿಂಗೆ ಎಲ್ರು ಡಿಲೀಟ್ ಮಾಡಿಸ್ತಾನೆ ಇದಾರೆ. ಯಾರೋ ಮೆಸೇಜ್ ಮಾಡಿದ್ರೆ ಹಳೆ ಮಾಡ್ಲು ಮೋಸ್ಟ್ಲಿ ಡಿಲೀಟ್ ಮಾಡಕ್ಕೆ ಮೆಸೇಜ್ ಮಾಡ್ತಿರೋದು ಅಂತ. 9ನೇ ದಿಕ್ಕು ಅಂತ ಲೂಸ್ ಮಗ ಯೋಗಿ ಅವ್ರದ ಒಂದು ಸಿನಿಮಾ, ಅದಕ್ಕೆ ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಅದು ಬರ್ದಿದ್ ಬಿಟ್ರೆ ಅದಾದ್ಮೇಲೆ ನಾನು ಬರಲ್ಲ. ಮ್ಯೂಸಿಕ್ ಮಾಡಿರೋದು ಮಾಯಾ ಕನ್ನಡಿ ಅಂತ, ಅದು 2020 ಅಲ್ಲಿ ರಿಲೀಸ್ ಆಗಿದ್ದು ಸಿನಿಮಾ. 5 ವರ್ಷಕ್ಕೂ 10 ವರ್ಷಕ್ಕೂ ಕರಿಯರ್ ಚೇಂಜ್ ಮಾಡ್ತಿದ್ಯಾ? ಸೊ ನೆಕ್ಸ್ಟ್ ಯಾವ ಕರಿಯರ್ ಮಾಡ್ಬೇಕು ಅಂತಿದ್ಯಪ್ಪ? ವಾಟ್ ಇಫ್ ಸ್ವಾಮಿ ವಿವೇಕಾನಂದ ಎಕ್ಸಿಸ್ಟೆಡ್ ಟುಡೇ, ವಾಟ್ ವುಡ್ ಮೇಕ್ ಹಿಮ್ ಸ್ವಾಮಿ ವಿವೇಕಾನಂದ ಅಂತ. ಇವತ್ತು ಏನ್ ಮಾಡಿದ್ರೆ ಅವ್ರು ಸ್ವಾಮಿ ವಿವೇಕಾನಂದ. ಇಟ್ ಇಸ್ ಅ ವೆರಿ ಫಿಕ್ಷನಲ್ ಟೇಕ್ ಆನ್ ಕಾಂಟೆಂಪರರಿ ಸ್ವಾಮಿ ವಿವೇಕಾನಂದ ವಿತೌಟ್ ಯೂಸಿಂಗ್ ಸ್ವಾಮಿ ವಿವೇಕಾನಂದಾ's name. I am trying to have a fictional character here who becomes something. So it's a novel if you look at it that way. Maybe. In other words, how can anybody be Swami Vivekananda today? ಅನ್ನೋ ತರ ಒಂದು ಥಾಟ್, ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಸ್ಟೋರಿ ಮಾಡಿ ಫಿಕ್ಷನಲ್ ಆಗಿ ಒಂದು ಬುಕ್ ಬರ್ದಿದ್ದೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕಾಂಟೆಂಟ್ ಕ್ರಿಯೇಷನ್ ಇದು ಪರ್ಫೆಕ್ಟ್ ಆಗಿರ್ಬೇಕು ಅಂದ್ರೆ ಆಬ್ವಿಯಸ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಪರ್ಫೆಕ್ಟ್ ಆಗಿರ್ಲೇಬೇಕಲ್ವಾ? ಆದ್ರೆ ಈ ಫೋಟೋಗ್ರಫಿ ವಿಡಿಯೋಗ್ರಫಿಯಿಂದಾನೇ ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿದ್ದ ಕ್ರಿಯೇಟರ್ ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾನೆ. ಆಫ್ ಕೋರ್ಸ್ ಐ ಥಿಂಕ್ ಐ ಹ್ಯಾವ್ ನೋನ್ ಹಿಮ್ ಫಾರ್ ಓವರ್ 20 years. ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಂಡ್ರೆ ಸದ್ಯಕ್ಕೆ ನನ್ನ ಜೊತೆ ಸ್ಟುಡಿಯೋನಲ್ಲಿ ಇದ್ದಾರೆ ಅಭಿಷೇಕ್ SN. ಹೆಲೋ, ನಮಸ್ಕಾರ. ಅಲ್ವಾ? ಆಕ್ಚುಲ್ ಆಗಿ ಇದನ್ನ ಎಲ್ಲರಿಗೂ ಹೇಳಲೇಬೇಕು, ನಾವಿಬ್ರು ಮಾತಾಡಕ್ ಶುರು ಮಾಡಿದ್ದು ನಾನು RJ ಆದಾಗ, when I was with my first radio station as a listener ಕಾಲ್ ಮಾಡಿ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಶುರು ಆಗಿ ಈಗ ಇವತ್ತು 20 years later ಫೈನಲ್ ಆಗಿ ನಾನು ನಿನ್ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಅಲ್ವಾ? ನೋಡಿ, ಇವಾಗ ಫಂಟಾಸ್ಟಿಕ್ ಮಾರ್ನಿಂಗ್ ಅನ್ಕೊಂಡೆ ಕೂತ್ಬಿಟ್ಟಿದ್ದೀನಿ ನಾನಂತೂ. ಸೊ ಶುರು ಮಾಡೋಣ ಫ್ರಮ್ ಯೋರ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ. ಈಗ ಕಾಂಟೆಂಟ್ ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೇನೆ ಜನಕ್ಕೆ ಏನಾದ್ರೂ ಚೆನ್ನಾಗಿರೋದು ಕಾಣಿಸ್ಬೇಕು, ಜನಕ್ಕೆ ಏನಾದ್ರೂ ಚೆನ್ನಾಗಿರೋ ಯುನೋ ಕಾಂಟೆಂಟ್ ಸಿಗಬೇಕು, ಸ್ಟೋರಿ ಟೆಲ್ಲಿಂಗ್ ಇರಬಹುದು. ಆಲ್ ಆಫ್ ದಿಸ್ ಇಸ್ ಬೀನ್ ದೇರ್ ವಿತ್ ಯು ಸಿನ್ಸ್ ಫಾರ್ ಎವರ್ ಅಂತಾನೆ ಹೇಳ್ಬೇಕು. ಬಟ್ ಹೌ ಡಿಡ್ ಯು ಡಿಸೈಡ್ ಹೌದಪ್ಪ ಫೋಟೋಗ್ರಫಿನೇ ನನ್ನ ಕಾಂಟೆಂಟ್ ಕ್ರಿಯೇಷನ್ ಸಬ್ಜೆಕ್ಟ್ ಆಗಬೇಕು ಅಂತ? ಫೋಟೋಗ್ರಫಿ ವಾಸ್ ಅ ಪ್ಯಾಷನ್. ಅಂದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಕ್ಯಾಮ್ರಾ ತಗೊಂಡಿದ್ದೆ, ಇಟ್ಕೊಂಡಿದ್ದೆ. 2010 ಅಲ್ಲೇನೋ ಒಂದು ಕ್ಯಾಮ್ರಾ ತಗೊಂಡೆ, ಅಥವಾ 2011 ಅಲ್ಲಿ ಅನ್ಸುತ್ತೆ ಕ್ಯಾಮ್ರಾ ತಗೊಂಡೆ ಇಟ್ಕೊಂಡಿದ್ದೆ. ಬಟ್ ಅದನ್ನ ಯೂಸ್ ಮಾಡ್ತಿರಲ್ಲ. ಅಂದ್ರೆ ಯೂಸ್ ಮಾಡ್ತಿದ್ದಲ್ಲ, ಇಲ್ಲೇನೋ ಒಂದ್ ಯಾವ್ದೋ ಬಾಟ್ಲ್ ಇದೆ, ಇಲ್ಲಿ ಯಾವ್ದೋ ಒಂದಿದೆ, ಸ್ಪೀಕರ್ ಇದೆ, ಅದ್ರ ಮೇಲೆ ಅದನ್ನ ಶೂಟ್ ಮಾಡೋದು, ಅದನ್ನೇ ಫೋಟೋ ನೋಡೋದು ಅಷ್ಟೇ. ದಟ್ ಇಸ್ ವಾಟ್ ಐ ಯೂಸ್ ಟು ಡು. ಆಮೇಲೆ ಸ್ಲೋಲಿ ಐ ಲರ್ನ್ ಫೋಟೋಗ್ರಫಿ. ಅಂಡ್ ಯಾವ್ದೋ ಒಂದು ಟೈಮ್ ಅಲ್ಲಿ ಫ್ರೆಂಡ್ಸ್ who were also actresses, ನನಗೆ ಅವಾಗ ಬಹಳಷ್ಟು ಜನ ಆಕ್ಟರ್ಸ್ ಗಳು ಪರಿಚಯ ಇದ್ರು. somebody said, ಬರೀ ನಾಯಿ ಬೆಕ್ಕು ಎಲ್ಲ ತೆಕ್ಕೊಂಡಿರ್ತೀಯ, ನನ್ನ ತೆಗಿ ಅಂತ. ಅದನ್ನ ತೆಗೆದಾಗ ಅದನ್ನ ಫೇಸ್ಬುಕ್ ಅಲ್ಲಿ ಹಾಕಿದಾಗ ಎಲ್ಲರೂ ನಾನು ಫೋಟೋಗ್ರಾಫರ್ ನೀವು ಅಂತ ಕೇಳಕ್ ಶುರು ಮಾಡೋದು. ಇಲ್ಲ ನಾನು ಫೋಟೋಗ್ರಾಫರ್ ಅಲ್ಲ, ನಾನು ಸಾಫ್ಟ್ವೇರ್ ಇಂಜಿನಿಯರ್, ಸುಮ್ಮನೆ ಯಾರೋ ಫ್ರೆಂಡ್ ಫೋಟೋ ತೆಗ್ದೀನಿ. ಹೌದಾ ಅನ್ಕೊಂಡು ಹಂಗೆ 2 ವರ್ಷ ಮುಂದೆ ಹೋಯ್ತು. ಎಲ್ಲರೂ ತೆಗೆದು ಇನ್ನೊಬ್ರು ಫ್ರೆಂಡ್ ಬರ್ತಾರೆ, ನಂದು ತೆಗಿ, ಅವಳು ಮಾತ್ರ ತೆಗಿತಿಯಲ್ಲ, ನಂದು ತೆಗಿ, ಸೊ ನಿಮ್ದು ತೆಗಿತೀನಿ ಆಯ್ತು ಅಂತ. ಎಲ್ಲರೂ ತೆಗೆದು ಸುಮ್ಮನೆ ಬಿಟ್ಟು ಆರಾಮಾಗಿ ಟೈಮ್ ಪಾಸ್. ಎವ್ರಿ ವೀಕೆಂಡ್ ಹೋಗೋದು, ಯಾರ್ದೊಬ್ರು ಶೂಟ್ ಮಾಡೋದು, ಹಾಕೋದು. ಆಲ್ ದೀಸ್ ಯೂಸ್ ಟು ಹ್ಯಾಪನ್ ಡ್ಯೂರಿಂಗ್ 2013 or 2014 atra. So until end of 2014 it was just about simply shooting people for time pass. ಆಮೇಲೆ when people started telling me, okay, you're a photographer ಅಂತ ಅಂದಾಗ, ಯಾರೋ ಪರಿಚಯ ಇಲ್ದವ್ರು ಬಂದ್ಬಿಟ್ಟು okay ನೀನ್ ನನ್ನ ಫೋಟೋ ತೆಗಿತೀಯ ಅಂತ ಕೇಳಿದಾಗ ಅವಾಗ ನಂಗೆ ಅರ್ಥ ಆಯ್ತು, okay, people are taking it seriously. They want to get shot by me, so I better think about it ಅನ್ನೋ ತರ that I made up my mind. Okay, ನಾನು ಇವಾಗ ಫೋಟೋಗ್ರಫಿ ಮಾಡ್ಬೇಕಂದ್ರೆ ಈ ಕ್ಯಾಮ್ರಾ ಇಟ್ಕೊಂಡು ಹೋಗಕ್ಕಾಗಲ್ಲ, ಇನ್ನೊಂದು ಒಳ್ಳೆ ಕ್ಯಾಮ್ರಾ ಇಟ್ಕೋಬೇಕು, ಒಳ್ಳೆ ಸೆಟಪ್ ಇಟ್ಕೋಬೇಕು, ಕರೆಕ್ಟ್ ಆಗಿ ಅವ್ರಿಗೆ ಔಟ್ಪುಟ್ ಕೊಡ್ಬೇಕು. ಯಾಕಂದ್ರೆ ಫ್ರೆಂಡ್ಸಿಗೆ ಔಟ್ಪುಟ್ ಕೊಡೋದು ಬೇರೆ, ನೈಸ್ ಅಂತಾರೆ. ಬಟ್ ಬೇರೆಯವ್ರು ಬಂದಾಗ ಯು ವಿಲ್ ಹ್ಯಾವ್ ಟು ಇಂಪ್ರೆಸ್ ದೆಮ್ ಅಂಡ್ ಯು ವಿಲ್ ಹ್ಯಾವ್ ಟು ಮ್ಯಾಚ್ somebody else who is also in the market. So ಅದಕ್ಕೆ ಒಳ್ಳೆ ಸೆಟಪ್ ತಗೊಂಡು then I started off. Probably in 2015 I started doing serious photography, ಅಂದ್ರೆ with the lighting and all that. So that is how it happened. But the main thing that helped me was all my contacts. 2 ವರ್ಷ when I shot all the actresses, that made
everybody else, approach me and ask me for a shoot. Nothing else. In fact, it was just the contacts, and that is what inspired me. Actors are the people who inspired you. Adanna, we cannot deny that fact. But as a software engineer, I think we've had this conversation just too many times alva. ನೀನ್ ಕೆಲಸ ಬಿಡ್ತೀನಿ ಅಂತ, ನಾನು ಇಲ್ಲ ಕೆಲಸ ಬಿಡಬೇಡ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಇದು ಹೇಗ್ ಬಿಡಕ್ ಹೋಗ್ತೀಯಾ? ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಾವಿಬ್ರು ಆಕ್ಚುಲ್ ಆ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ಶುರು ಮಾಡಿದ್ದು ನಿನ್ನ ವೆಬ್ಸೈಟ್ ಇಂದ. ವೆಬ್ಸೈಟ್ ಹೆಸರೇ ಮಜಾ ಮಾಡಿ ಅಂತ. ಸಾಕಷ್ಟು ಜನ ನಮ್ಗಲ್ಲೇ ಫ್ರೆಂಡ್ಸ್ ಆಗಿದ್ದು, ಎಷ್ಟೊಂದು ಜನ ಪ್ರತಿದಿನ ಬಂದು ಅಲ್ಲಿ ಏನಾದ್ರೂ ಒಂದು ಡಿಸ್ಕಷನ್ ಫೋರಂ ಅಲ್ವಾ, ಎಷ್ಟು ಕನ್ನಡಗೆ ಒಂದು ಡಿಸ್ಕಷನ್ ಫೋರಂ ಇದ್ದಿದ್ದೆ ಯಾವ್ದೋ ಒಂದೆರಡು. ಆಗ ತುಂಬಾ ಕಡಿಮೆ ಜನ ಪೀಪಲ್ ಹೂ ಇಸ್ ಟು ಕನ್ಸ್ಯೂಮ್ ಕನ್ನಡ ಕಾಂಟೆಂಟ್ ಆನ್ ಇಂಟರ್ನೆಟ್. ಐ ಆಮ್ ಸ್ಪೀಕಿಂಗ್ ಅಬೌಟ್ 2006, 2007 ಟೈಮ್ಸ್. ವೆನ್ ಯಾರು ಇರ್ಲಿಲ್ಲ, ಕನ್ನಡ ಕಾಂಟೆಂಟ್ ನ ಹಾಕಕ್ಕೂ ಇರ್ಲಿಲ್ಲ, ನೋಡಕ್ಕೂ ಇರ್ಲಿಲ್ಲ, ಮಾತಾಡ್ತಾನೆ ಚಾನ್ಸೇ ಇಲ್ಲ. ಯಾವ್ದೋ ಸಾಂಗ್ ಎಲ್ಲೋ ಇರೋದು ಅದನ್ನ ಕೇಳಿಸ್ಕೊಳ್ಳೋರು, MP3 ಡೌನ್ಲೋಡ್ ಮಾಡಕ್ಕೆ ಸಾಹಸ ಮಾಡ್ಬೇಕಿತ್ತು, ಕೇಳಿಸ್ಕೊಂಡು ಸುಮ್ನೆ ಇರೋರು ಅಷ್ಟೇ ಹೊರತು ನೋಬಡಿ ಯೂಸ್ ಟು ಎಂಗೇಜ್ ವಿತ್ ಇಟ್. ಬಟ್ ಡಿಸ್ಕಷನ್ ಫೋರಮ್ ಅಂತ ಶುರು ಮಾಡಿದಾಗ, ಫಾರ್ ಎಕ್ಸಾಂಪಲ್ ವಾಟ್ ಐ ಸ್ಟಾರ್ಟೆಡ್ ಮಜಾ ಮಾಡಿ ಅಂತ, ದಟ್ ವಾಸ್ ವೆನ್ ಐ ಸ್ಟಾರ್ಟೆಡ್ ಸೀಯಿಂಗ್ ಪೀಪಲ್ ಆರ್ ಕಮಿಂಗ್. ಸುಮ್ನೆ ಕನ್ನಡ ಮಾತಾಡಕ್ಕೆ, ಕನ್ನಡದಲ್ಲಿ ಯಾರೋ ಮಾತಾಡ್ತಿದ್ದಾರೆ ಅಂತ ವಾಪಸ್ ರಿಪ್ಲೈ ಮಾಡಕ್ ಬರ್ತಿದ್ರು. ವಿತ್ ಇನ್ ನೋ ಟೈಮ್ ಒಂದು 25 ಜನ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರು. ಅಂದ್ರೆ ಮೆಂಬರ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿತ್ತು ವೆಬ್ಸೈಟ್ಗೆ. ಸೊ 25,000 ಜನ ಬಂದ್ರು. ನಾನು ಹೇಳ್ತಿರೋದು ಆ ಟೈಮಲ್ಲಿ ಓನ್ಲಿ ಲೈಕ್ ಪ್ರಾಬ್ಲಿ ಕನ್ನಡ ಕಾಂಟೆಂಟ್ ಕನ್ಸ್ಯೂಮ್ ಮಾಡೋದೇ ಒಂದು 5-6 ಲಕ್ಷ ಜನ ಇದ್ರು ಟೋಟಲ್ ಆಲ್ ಓವರ್ ದ ವರ್ಲ್ಡ್. ಅಷ್ಟೇ ಇದ್ದಿದ್ದು, ಅಷ್ಟೇ ಇದ್ದಿದ್ದು ಅನ್ಸುತ್ತೆ. ಹೋಲ್ ಯಾರು ಕನ್ನಡ ಕಾಂಟೆಂಟ್ ನ ಸೀರಿಯಸ್ ಆಗಿ ಕನ್ಸ್ಯೂಮ್ ಮಾಡಕ್ ಇರ್ತಿಲ್ಲ. ಬೆಂಗಳೂರಲ್ಲಿ ಇಂಟರ್ನೆಟ್ ಆಕ್ಸೆಸ್ ಮಾಡ್ತಿರೋ ನಿಜ, ಬಟ್ ಅವ್ರು ಕನ್ನಡಗೋಸ್ಕರ ಬರ್ತಿರ್ಲಿಲ್ಲ. ಸೊ 5-6 ಲಕ್ಷ ಅಷ್ಟೇ, 5 ಕೋಟಿ ಕನ್ನಡಿಗರಲ್ಲಿ ಬರೀ 5 ಲಕ್ಷ ಅಷ್ಟೇ ಜನ ಮಾಡ್ತಿದ್ರು. ಅದ್ರಲ್ಲಿ ಒಂದು 25,000 ಇಲ್ಲಿ ಬಂದ್ಯಾರೆ ಅನ್ನೋದೇ ತುಂಬಾ ದೊಡ್ಡ ವಿಷಯ ಆಗಿತ್ತು. ಅದು ನನ್ನ ಕಾಂಟೆಂಟ್ ಕ್ರಿಯೇಷನ್ ನ ಮೊದಲನೇ ಹಂತ ಅನ್ಸುತ್ತೆ. ನನಗೆ ಸ್ಟಾರ್ಟೆಡ್ ಲರ್ನಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಹೆಂಗ್ ಜನ ಇದರಲ್ಲಿ ಎಂಜಾಯ್ ಮಾಡ್ತಾರೆ, ಅವ್ರಿಗೆ ಏನ್ ಬೇಕು, ಅವ್ರಿಗೆ ಏನ್ ಬೇಡ ಅನ್ನೋದು ಮಜಾ ಮಾಡಿ ವೆಬ್ಸೈಟ್ ಮಾಡಿದಾಗ್ಲೇ ನನಗೆ ಅರ್ಥ ಆಗಿತ್ತು ಆ ಟೈಮಲ್ಲಿ. ಬಟ್ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಡ್ರಾಸ್ಟಿಕ್ಲಿ ಟುಡೇ. ಥ್ಯಾಂಕ್ ಗಾಡ್. ಇವಾಗ ಕನ್ನಡ ಕೇಳೋರು, ಮಾತಾಡೋರು, ಮಾತಾಡಿ ಅಂತ ಹೇಳೋರು ಸಾಕಷ್ಟು ಜನ ಆಗಿದೀವಿ ನಾವು ಇವಾಗ. ಸೊ ದಟ್ ಇಸ್ ಅ ಗುಡ್ ಥಿಂಗ್ ಅಬೌಟ್ ಇಟ್. ಸೊ ಇದಾದ್ಮೇಲೆ, ಮಜಾ ಮಾಡಿ ಆದ್ಮೇಲೆ ಅಫ್ಕೋರ್ಸ್ ನೆರಳಾಗಿ ಆಲ್ಬಮ್ ಅನ್ನ, ಮ್ಯೂಸಿಕ್ ಆಲ್ಬಮ್ ಅನ್ನ ಮಾಡಿದ್ದು, ಲಾಂಚ್ ನ ಕೂಡ ನಾನೇ ಹೋಸ್ಟ್ ಮಾಡಿದ್ದು. ಸೊ ನನಗೆ ಅದ್ರ ಬಗ್ಗೆ ಗೊತ್ತಿದೆ. ಆ ಟೈಮಲ್ಲೂ ಕೂಡ ವಿ ವರ್ ಟಾಕಿಂಗ್ ಅಬೌಟ್ ಯಾವ ತರ ಜನ ಕನ್ನಡ ಮ್ಯೂಸಿಕ್ ನ ಕನ್ಸ್ಯೂಮ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಕೇಳ್ತಾರ ಜನ ಕನ್ನಡ ಮ್ಯೂಸಿಕ್ ಅಂತ ಯೋಚನೆ ಆಗೋಗಿತ್ತು. ಬಿಕಾಸ್ ಇದು ಸಿನಿಮಾ ಮ್ಯೂಸಿಕ್ ಅಲ್ಲ, ಯಾರು ಇಂಥ ಒಂದು ಮ್ಯೂಸಿಕ್ ಆಲ್ಬಮ್ ಮಾಡಿರ್ಲಿಲ್ಲ, ಇಂಡಿಪೆಂಡೆಂಟ್ ಮ್ಯೂಸಿಕ್ ಆಲ್ಬಮ್ ಮಾಡಿರ್ಲಿಲ್ಲ. ಸೊ ಆ ಟೈಮಲ್ಲಿ ಹೇಗಿತ್ತು? ಹೌ ಡಿಡ್ ಪೀಪಲ್ This happened in 2013. 2013 ಅಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಆಲ್ಬಮ್ಸ್ ಬರ್ತಿರ್ಲಿಲ್ಲ, ಕನ್ನಡಲ್ಲಿ ಅಟ್ಲೀಸ್ಟ್ ಬರ್ತಿರ್ಲಿಲ್ಲ. ಹಿಂದಿಯಲ್ಲಿ ತುಂಬಾ ಮುಂಚೆ ಬರ್ತಿದೆ, 90s ಇಂದ ಬರ್ತಿದೆ. ಬಟ್ ಕನ್ನಡದಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಆಲ್ಬಮ್ಸ್ ಬರ್ತಿರ್ಲಿಲ್ಲ. ಇವಾಗ ಈಚೆಗೆ ತುಂಬಾ ಸಿಂಗಲ್ಸ್ ಬರುತ್ತೆ, ಎಲ್ಲರೂ ಕಂಪೋಸ್ ಮಾಡ್ಬೋದು, ಯೂಟ್ಯೂಬ್ ಹಾಕ್ಬೋದು. ಬಟ್ ಅವತ್ತಿನ ಕಾಲ ಹಂಗಿರ್ಲಿಲ್ಲ. ಯೂಟ್ಯೂಬ್ ವಾಸ್ ಜಸ್ಟ್ ಬ್ಲೂಮಿಂಗ್ ಇನ್ ಕನ್ನಡ, ಕನ್ನಡ ಫ್ರೆಟರ್ನಿಟಿ ನೋಡೋರು. ಸೊ ಓಕೆ, ಒಂದು ಇಂಡಿಪೆಂಡೆಂಟ್ ಮ್ಯೂಸಿಕ್ ಆಲ್ಬಮ್ ಮಾಡೋಣ ಅಂತ ಬಂದಾಗ ಯಾವ್ದು ಸ್ಟಾರ್ ಇಲ್ಲ, ಅದರಲ್ಲಿ ಯಾವ್ದು ಸಿನಿಮಾದೆಲ್ಲ ಪ್ರಮೋಟ್ ಮಾಡಕ್ಕೆ ಹೆಂಗಿದು ಆಗತ್ತೆ ಅನ್ನೋ ತರ ಎಲ್ಲರೂ ನನ್ನ ಕ್ವಶನ್ ಕೇಳ್ತಿದ್ರು. ಬಟ್ ನಾನು ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಲೆಟ್ ಮಿ ಸ್ಟಾರ್ಟ್ ಮೇಕಿಂಗ್ ಅನ್ ಆಲ್ಬಮ್, ಲೆಟ್ ಮಿ ರಿಲೀಸ್ ಇಟ್, ಲೆಟ್ ಸಿ ಹೌ ಇಟ್ ಗೋಸ್ ಅನ್ನೋ ತರ ಇತ್ತು. ಇಟ್ ವಾಸ್ ನಾಟ್ for me to become a music director. It was because I was interested in music and I was interested in content creation. I did it ಅಷ್ಟೇ, because this was one more avenue to do a content. ಆತರ ಮಾಡಿ ಒಂದು 9 ಸಾಂಗ್ಸ್ ನ ಕಂಪೋಸ್ ಮಾಡಿ ಕನ್ನಡದಲ್ಲಿ ಬರೆದು ಅದನ್ನ ರೆಕಾರ್ಡ್ ಮಾಡಿ ಎಲ್ಲ ಒಳ್ಳೊಳ್ಳೆ ಸಿಂಗರ್ಸ್ ಹತ್ರನೂ ಹಾಡಿಸಿ ನಾನು ಹಾಡಿ ಒಂದು ಆಲ್ಬಮ್ ಅಂತ ಮಾಡಿದ್ದು. ಅದನ್ನ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಬಂದು ರಿಲೀಸ್ ಮಾಡಿದ್ದು ನಾನೇ. ಸೊ ರಾಕಿಂಗ್ ಕ್ವೀನ್. ಅವತ್ತು ನನಗೆ ಜಡ್ಜ್ಮೆಂಟ್ ಇರಲಿಲ್ಲ. ಅಂದ್ರೆ ಈ ತರ ಸಾಂಗ್ಸ್ ಕೇಳ್ತಾರೆ ಜನ, ಅಥವಾ ಈ ತರ ಸಾಂಗ್ಸ್ ಕೇಳ್ಬೇಕು, ಈ ತರ ಯೋಚನೆ ಮಾಡಿದ್ದಲ್ಲ. ನನಗೇನ್ ಇಷ್ಟನೋ ನಾನು ಮಾಡ್ದೆ, ನಿಮಗೆ ಬೇಕಿದ್ರೆ ಕೇಳಿ, ಬೇಡದ್ರೆ ಬಿಡಿ. ದಾಟ್ ವಾಸ್ ಮೈ ಆಟಿಟ್ಯೂಡ್. ಬಟ್ ಆಮೇಲೆ ಅರ್ಥ ಆಗ್ತಾ ಹೋಯ್ತು, ಓಕೆ, ವಾಟ್ ಪೀಪಲ್ ವಾಂಟ್ ಇಸ್ ಸಮಥಿಂಗ್ ಎಲ್ಸ್. ನಾವು ಅದಕ್ಕೆ ಕೇಟರ್ ಮಾಡ್ಬೇಕು. ಓಕೆ, ಏನಿದೆ ಟ್ರೆಂಡ್ ಅಂತ ನೋಡ್ಬೇಕು. ಅದೇ ತರ ನಾನು ಒಂದ್ ಸಾಂಗ್ ಮಾಡ್ಬೇಕಾಗತ್ತೆ. ಅಂದ್ರೆ ವಿತ್ ಅ ಡಿಫ್ರೆನ್ಸ್, ಅದನ್ನೇ ಕಾಪಿ ಮಾಡೋದಲ್ಲ, ಬಟ್ ವಿತ್ ಅ ಡಿಫ್ರೆನ್ಸ್ ಐ ಹ್ಯಾವ್ ಟು ಮೇಕ್ ಇಟ್. ಸೊ ಪೀಪಲ್ ವಿಲ್ ಸ್ಟಾರ್ಟ್ ವೈಬಿಂಗ್ ವಿತ್ ಇಟ್. ದೇ ಆರ್ ಆಲ್ರೆಡಿ ಯೂಸ್ ಟು ಇಟ್, ದೇ ವಿಲ್ ಸ್ಟಾರ್ಟ್ ವೈಬಿಂಗ್ ವಿತ್ ಇಟ್. ಇಲ್ಲ, ನೀನೇ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಯು ವಿಲ್ ಹ್ಯಾವ್ ಟು promote it that way, or you will have to be a star so that people by default come and listen to you. ಆತರ ಇರ್ಬೇಕು. ಇಲ್ಲಾಂದ್ರೆ you have to go with the flow and just give some difference
ಓವರ್ ಇಟ್ ಅಂತ. ಸೊ ದಿಸ್ ವಾಸ್ ಸಮಥಿಂಗ್ ದಟ್ ಐ ರಿಯಲೈಸ್ಡ್ ಆಫ್ಟರ್ ದಟ್. ಬಟ್ 2013 ಅಲ್ಲಿ ಕನ್ನಡ ಮ್ಯೂಸಿಕ್ ಕೇಳೋರು ಕಡಿಮೆ, ಅಂದ್ರೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಕೇಳೋರು ಕಡಿಮೆ ಇದ್ರು. ಬಟ್ ಆ ಟೈಮಲ್ಲೇ ದ ಸೇಲ್ಸ್ ವೆಂಟ್ ಅಪ್ ವೆರಿ ವೆಲ್. ದಟ್ ಆಲ್ಬಮ್ ಡಿಡ್ ವೆರಿ ವೆಲ್ ಅಂತ ನನಗೆ ಅನ್ಸುತ್ತೆ. ಸೊ ದಟ್ ವಾಸ್ ಅ ಸಕ್ಸಸ್. ಹಾಡನ್ನ ಇವತ್ತಿಗೂ ಪ್ಲೇ ಮಾಡ್ತೀವಪ್ಪ ನಾವು ರೇಡಿಯೋ ಸಿಟಿರಲ್ಲಿ. ಸೊ ಆಫ್ ಕೋರ್ಸ್ ಇಟ್ ಡಿಡ್ ಸೋ ವೆಲ್. 10 ವರ್ಷ ಆದ್ಮೇಲೂ, 12 ವರ್ಷ ಆಗಿ ಹೋಯ್ತು ನೋಡಿ, ಇಲ್ಲಿ 12 ವರ್ಷ ಆದ್ಮೇಲೂ ಜನ ಇನ್ನೂ ಆ ಹಾಡನ್ನ ಕೇಳಿಸ್ಕೊಳ್ತಾ ಇದಾರೆ. ಬಟ್ ಈ ಒಂದ್ ಲೈನ್ ಕರೆಕ್ಟ್ ಆಗಿ ಹೇಳಿದೆ, ಜನಕ್ಕೆ ಏನು ಬೇಕು ಅದನ್ನ ನೀನ್ ಕೊಟ್ಟಿದ್ದು. ಅಂಡ್ ಐ ಥಿಂಕ್ ದಟ್ ಇಟ್ ಸೆಲ್ಫ್ ಹ್ಯಾಸ್ ಕಮ್ ಆನ್ ಟು ಯುವರ್ ಸೋಷಿಯಲ್ ಮೀಡಿಯಾ ಪೇಜ್ ಆಲ್ಸೋ. ಯಾವತ್ತಾದ್ರೂ ಇದ್ರ ಬಗ್ಗೆ ಮಾತುಕತೆ ಯಾವತ್ತಾದ್ರೂ ಉಲ್ಟಾ ಹೊಡೆದಿದ್ಯಾ? ಬಿಕಾಸ್ ಲೆಟ್ಸ್ ಫೇಸ್ ದ ಫ್ಯಾಕ್ಟ್ಸ್. ತೆಗ್ದಿರೋ ಹೀರೋಯಿನ್ ಫೋಟೋಸ್ ಇರಬಹುದು ಅಥವಾ ಮಾಡೆಲ್ ಫೋಟೋಸ್ ಇರಬಹುದು, ಸ್ವಲ್ಪ ಜನಕ್ಕೆ ದೇ ಮೈಟ್ ಫೈಂಡ್ ಇಟ್ ಒಫೆನ್ಸಿವ್. ಯು ಮೈಟ್ ಫೈಂಡ್ ಬ್ಯೂಟಿ ಇನ್ ಇಟ್, ಆದ್ರೆ ಸ್ವಲ್ಪ ಜನಕ್ಕೆ it might turn out offensive. So social media ನಲ್ಲಿ ಯಾವತ್ತಾದ್ರೂ ಈ ತರ ಉಲ್ಟಾ ಹೊಡೆದಿದ್ಯಾ? That is very common ಅನ್ಸುತ್ತೆ. So people commenting on all the so called good stuff also they comment bad comments ಅವೆಲ್ಲ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಬ್ಯಾಡ್ ಕಮೆಂಟ್ಸ್ ಅಥವಾ ವಾಟ್ ಎವರ್ ಪೀಪಲ್ ಹೂ ವಾಂಟ್ ಟು ಟೇಕ್ ಇಟ್ ಅಫೆನ್ಸಿವ್ ಆರ್ ಟು ಅಬ್ಯೂಸ್ ಮೀ ವರ್ಬಲಿ, ಅವೆಲ್ಲ ಇಲ್ಲ ಅಂದ್ರೆ ಅದು ಇಂಪಾಸಿಬಲ್ ಅಂತ ಅನ್ಸುತ್ತೆ. ನಿಂಗೇನೋ ಒಂಥರ ಖುಷಿ ಅಲ್ಲ, ಜನ ಈ ತರ ನಿನ್ನ ಬೈತಾ ಇದ್ರೆ ಅವರಿಗೆ ಎದುರುತ್ರ ಕೊಡೋದು. ಇದು ಮುಂಚೆಯಿಂದಾನು ನಾನು ನೋಡಿದ್ದೀನಿ. ಸಿಕ್ಕಾಕೋತಿಯಾರಲ್ಲ, ತಪ್ಪು ಮಾಡ್ತಿದ್ದಾರೆ. ಬಿಕಾಸ್ ನಾನು ಬೈದೆ ಅವ್ರು ಸಿಕ್ಕಾಕೋತಿದ್ದಾರೆ. ಈಸಿಯಾಗಿ ಸಿಕ್ಕಾಕೊಂಡ್ಮೇಲೆ ನನಗೆ ಖುಷಿ ಇರುತ್ತದೆ. ಸೊ ಅದೇ ತರ ಇರ್ತದೆ. ಸೊ ನನಗೆ ಯಾರಾದ್ರೂ ಈ ತರ ಬ್ಯಾಡ್ ಕಮೆಂಟ್ ಮಾಡೋದು ಅಥವಾ ಅಬ್ಯೂಸಿವ್ ಆಗಿ ಹೇಳೋದು ಅಥವಾ ಏನೋ ಒಂದು ನನ್ನ ಥಿಯರಿಗೆ ಅಗೇನ್ಸ್ಟ್ ಆಗಿ ಏನೋ ಒಂದು ಹೇಳೋದು, ಈ ತರ ಹೇಳಿದಾಗ ನನಗೆ ಒಂಥರ ಖುಷಿ. ಓಕೆ, ಐ ಹ್ಯಾವ್ ಸಮಥಿಂಗ್ ಟು ಕೌಂಟರ್ ವಿತ್ ದಮ್. ಸೊ ಅವ್ರಿಗೆ ಕೌಂಟರ್ ಕೊಟ್ಟಾಗ ನನಗೆ ಒಂಥರ ಖುಷಿ ಇರೋದು. ನನ್ನ ಫಾಲೋವರ್ಸ್ಗೂ ಅದೇ ಖುಷಿ ಅಂತ ನನಗೆ ಅರ್ಥ ಆಗಕ್ಕೆ ಶುರುವಾಯ್ತು. ನಾನು ರಿಪ್ಲೈ ಮಾಡ್ತಿದ್ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೀಪಲ್ ಯೂಸ್ ಟು ಸೇ, ಓಕೆ ನಿನ್ ಫೋಟೋಗ್ರಫಿಗಿಂತ ನಿನ್ ಆನ್ಸರ್ ಸಾಕದಾಗಿದೆ. ಬಟ್ ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗ ಯಾವತ್ತು ಅವ್ರು ಇದ್ರ ಬಗ್ಗೆ ಕಮೆಂಟ್ ಮಾಡಿಲ್ವಾ? ಬಿಕಾಸ್ ನೀವ್ ಫೋಟೋಗ್ರಫಿ ಅಂದ್ರೆ ಯಾವ ತರದ ಫೋಟೋಗ್ರಫಿ ಬೇಕಿದ್ರು ಮಾಡಬಹುದಾಗಿತ್ತು. ಬಟ್ ದಿಸ್ ಇಸ್ ವೋಯರಿಸ್ಟಿಕ್ ಫೋಟೋಗ್ರಫಿ, ಆಯ್ತಾ? ಜನ ಅಂಡರ್ಗಾರ್ಮೆಂಟ್ಸ್ ಅಲ್ಲಿರೋ ಫೋಟೋಗ್ರಫಿ ತಗೊಂಡಿರಬಹುದು, ಅಥವಾ ಅವರು ಸೆನ್ಶುವಲ್ ಆಗಿ ಕಾಣಿಸ್ಕೊಳ್ತಿರೋ ಫೋಟೋಗ್ರಾಫ್ಸ್ ಇರಬಹುದು. ಸೊ ಇದ್ರ ಬಗ್ಗೆ ಯಾವತ್ತು ಮಾತುಕತೆ ನಡೆದಿಲ್ವಾ? ಮಾತುಕತೆಗಳು ತುಂಬಾ ನಡೆದಿದೆ, ಆದ್ರೆ ಯಾವತ್ತು ಆರ್ಗ್ಯುಮೆಂಟ್ ಆಗಿಲ್ಲ. ಐ ಮೀನ್ ಪೀಪಲ್ ಆರ್ ನಾಟ್ ಡಿಸ್ಸ್ಯಾಟಿಸ್ಫೈಡ್ ಇನ್ ಮೈ ಸರ್ಕಲ್. they have always appreciated it, and ನಾನು ಹಂಗೆ ಇಟ್ಕೊಂಡಿದ್ದೀನಿ. ಬಿಕಾಸ್ ಪ್ರಾಬ್ಲಿ ದ ರೀಸನ್ ಇಸ್ ದೇ ನೋ ಮಿ. ಹೇಗೆ ಅಂದ್ರೆ ನಂಬಿಕೆ ಅನ್ನೋದಿರತ್ತಲ್ಲ. ಸೊ ಇವನ್ ಏನು ಅನ್ನೋದು ಅರ್ಥ ಆದ್ಮೇಲೆ ಅದ್ರ ಮೇಲೆ ಏನೇ ನಡೀತಿದ್ರು ದೇ ಸಿ ಇಟ್ ದ ವೇ ದಟ್ ಐ ಸಿ ಇಟ್. ಸೊ ಅದಕ್ಕೋಸ್ಕರ ನನ್ನ ಸರ್ಕಲ್ ಅಲ್ಲಿ ಅದು ಬಂದೇ ಇಲ್ಲ ಇದುವರೆಗೂ. ಸೊ ಇದುವರೆಗೂ ನನ್ನ ಸರ್ಕಲ್ ಅಲ್ಲಿ ಯಾರು ಬಂದ್ಬಿಟ್ಟು ಈ ತರ ಯಾಕೆ ಮಾಡಿದೆ ಅಂತ ಯಾರು ನಾನು ಕೇಳಲಿಲ್ಲ, ಅಥವಾ ನನ್ಗೆ ಯಾವ ಅಂತ ಪರಿಸ್ಥಿತಿ ಬಂದೇ ಇಲ್ಲ. ಐ ಬೀನ್ ಮ್ಯಾರಿಡ್ ಸಿನ್ಸ್ ಎಷ್ಟು 17 years. ನನ್ನ ವೈಫೇ ಕೇಳಿಲ್ಲ, ಇನ್ಯಾರು ಕೇಳ್ತಾರೆ? ಸೊ ಎಸ್ 17 years ಆಗಿದೆ ಮದುವೆ ಆಗಿ ಈ ವರ್ಷಕ್ಕೆ. ಆಫ್ ಕೋರ್ಸ್ ಇದರಲ್ಲಿ ನಂಬಿಕೆ ಒಂದು ಕಡೆ ಇತ್ತು ಅಂದ್ರೆ, ಡು ಯು ಥಿಂಕ್ ದಿಸ್ ಇಸ್ ವಾಟ್ ಪೀಪಲ್ ವಾಂಟ್ ಆನ್ ಸೋಷಿಯಲ್ ಮೀಡಿಯಾ? ಈ ತರದ ವೋಯರಿಸ್ಟಿಕ್ ಪಿಕ್ಚರ್ಸ್ ಜನಕ್ಕೆ ಇಷ್ಟ ಆಗಬಹುದು ಅಂತ? ದೇರ್ ಆರ್ ಪೀಪಲ್ ಆಫ್ ಎವ್ರಿ ಕೈಂಡ್. ಐ ಮೀನ್ ಇದೇ ಬೇಕು ಅದೇ ಬೇಕು ಅಂತ ನಾವ್ ಹೇಳಿದ್ರೆ ಈ ಆಡಿಯನ್ಸ್ ಏನ್ ಬೇಕು ಅನ್ನೋದಷ್ಟೇ ನಮ್ಗೆ ಮ್ಯಾಟರ್ ಆಗೋದು. ದಿಸ್ ಇಸ್ ವಾಟ್ ಪೀಪಲ್ ವಾಂಟ್ ಅಂತ ಜನರಲೈಸ್ ಮಾಡೋಂಗಿಲ್ಲ. ದಿಸ್ ಇಸ್ ವಾಟ್ ದಿಸ್ ಕೈಂಡ್ ಆಫ್ ಪೀಪಲ್ ವಾಂಟ್ ಅನ್ನೋದು. ಸೊ ನಮ್ಮ ಯಾವ್ದೇ ಒಂದು ಪೇಜ್ ನೀವು ತಗೊಂಡ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ಅವ್ರು ಒಂದ್ ಕೈಂಡ್ ಆಫ್ ಆಡಿಯನ್ಸ್ ಗೆ ಕೇಟರ್ ಮಾಡ್ತಿರ್ತಾರೆ. ಆ ಕೈಂಡ್ ಆಫ್ ಆಡಿಯನ್ಸ್ ಏನ್ ಬೇಕು ಅನ್ನೋದು ಅವ್ರ ಜಡ್ಜ್ಮೆಂಟ್ ಇರುತ್ತೆ. ಸೊ ಅವ್ರಿಗೆ ಇದು ಬೇಡ ಅಂತ ನಾನ್ ಹೇಳಕ್ಕಾಗಲ್ಲ. ನಮ್ಮ ಆಡಿಯನ್ಸ್ ಏನ್ ಬೇಕು ಅಂತ ಮಾತ್ರ ನಾನು ಹೇಳ್ಬೋದು. ದಟ್ ಇಸ್ ವಾಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್. ನನ್ನ ಆಡಿಯನ್ಸ್ ಏನ್ ಬೇಕು ಅಂತ. ಸೊ ನನ್ಗೆ ಅದೇ ತರ ಫಾಲೋವರ್ಸ್ ಬರ್ತಾರೆ. ದಟ್ ಇಸ್ ಅನದರ್ ಥಿಂಗ್. ನಾನು ಇನ್ನೊಂದು ನಾರ್ಮಲ್ ಆಗಿ ಫುಲ್ಲು ತುಂಬಾ ಸತಿ ಸಾವಿತ್ರಿ ತರ ಯಾರೋ ಒಂದು ಹೆಂಗ್ಸ್ ಫೋಟೋ ತೆಗೆದ್ಬಿಟ್ಟು ಹಾಕಿದ್ರೆ ಅದಕ್ಕೆ ಲೈಕ್ಸ್ ಜಾಸ್ತಿ ಬರಲ್ಲ. ಚೆನ್ನಾಗಿದ್ರು ಫೋಟೋಗ್ರಾಫಿಕ್ ಕ್ವಾಲಿಟಿ ತುಂಬಾ ಚೆನ್ನಾಗಿದ್ರು ಅದಕ್ಕೆ ಲೈಕ್ಸ್ ಜಾಸ್ತಿ ಬರಲ್ಲ. ಬಿಕಾಸ್ ದಟ್ ಇಸ್ ವಾಟ್ ಐ ಹ್ಯಾವ್ ಮೇಡ್. ಆಸ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಂಗೆ ಇರೋದು, ಆಡಿಯನ್ಸ್ ಬಂದ್ ಹಂಗೆ ಇದಾಗಿರುತ್ತೆ. ದಿಸ್ ಇಸ್ ಹೌ ದ ಸೋಷಿಯಲ್ ಮೀಡಿಯಾ ವರ್ಕ್ಸ್. ಐ ಆಮ್ ನಾಟ್ ದ ರೀಸನ್ ಫಾರ್ ಇಟ್. ನಾನು ಯಾವ ತರ ಫೋಟೋಸ್ ಜಾಸ್ತಿ ರೀಚ್ ಬಂದಿದ್ಯೋ ಅದರಿಂದ ಫಾಲೋವರ್ಸ್ ಬಂದಿದ್ಯೋ ಅವರೇ ದೇ ವಿಲ್ ಓನ್ಲಿ ಸ್ಟಿಕ್ ಆನ್, ಅಂಡ್ ಅಂತ ಕ್ಯಾಟಗರಿ ಆಫ್ ಪೀಪಲ್ ಓನ್ಲಿ ಕಮ್ ಇನ್. ಸೊ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಇಟ್ ಇಸ್ ಆಲ್ ಅಬೌಟ್ ದ ಕೈಂಡ್ ಆಫ್ ಆಡಿಯನ್ಸ್ ಅವ್ರಿಗೆ ಏನ್ ಬೇಕು ಅಂತ. ಸೊ ದಟ್ ಪೀಪಲ್ ಅಂತ ಜನರಲೈಸ್ ಮಾಡಕ್ ಆಗಲ್ಲ. ಸೊ ಆರ್ ಯು ಡೂಯಿಂಗ್ ಆಲ್ ಆಫ್ ದಿಸ್ ಜಸ್ಟ್ ಫಾರ್ ದ ಲೈಕ್ಸ್? I am not doing all of this just for the likes. I am doing all of this just for my happiness. So if likes is a measure of it, probably yes. So you're very happy photography ಮಾಡಿ ನಾನು 2019 ವರೆಗೂ ಬೆಂಗಳೂರಲ್ಲೇ ಫೋಟೋಗ್ರಫಿ ಮಾಡ್ತಿದ್ದೆ. ಅದಾದ್ಮೇಲೆ ಐ ಶಿಫ್ಟೆಡ್ ಟು UK ಲಿ when I shifted I had no idea what to do because I have been with music and writing, ಫೋಟೋಗ್ರಫಿ ರೈಟಿಂಗ್ ಬಗ್ಗೆ ಮಾತಾಡಿದ್ವಲ್ಲ, ಕರೆಕ್ಟ್. ನೆಕ್ಸ್ಟ್ ಮಾತಾಡೋಣ ಅದ್ರ ಬಗ್ಗೆ. ಏನ್ ಮಾಡೋದಲ್ಲಿ ಅಂತ ನಾನು ನೋಡ್ತಿದ್ದಾಗ
ಹೇಗೋ ಕಚ್ಕೋತು ಐ ಸ್ಟಾರ್ಟ್ ಫೋಟೋಗ್ರಫಿ ಇವನ್ ದೇರ್. ಅಲ್ಲಿ ಒಂದು 4 ವರ್ಷ when I continuously did, ನನಗೆ ಬೇರೆ ತರಾನೇ ಅನುಭವ ಆಯ್ತು. ಅಂದ್ರೆ ದಿ ಕೈಂಡ್ ಆಫ್ ಪೀಪಲ್ ಐ ಮೆಟ್ ದೇರ್, ದಿ ಕೈಂಡ್ ಆಫ್ ಮಾಡೆಲ್ಸ್, ದಿ ಕೈಂಡ್ ಆಫ್ ಪ್ರೊಫೆಷನಲಿಸಂ, ಅಲ್ಲೊಂಥರ ಬೇರೆನೆ ಕಲ್ಚರ್, ಬೇರೆನೆ ಗ್ರಾಮರ್. ಆಬ್ವಿಯಸ್ಲಿ ಬೇರೆ ಜಾಗ್ರಫಿಕ್ ಲೊಕೇಶನ್ ಆಗಿದ್ರಿಂದ ಬೇರೆ ಇದಿರುತ್ತೆ. ನಮ್ಮ ಇಂಡಿಯನ್ ಸತಿ ಸಾವಿತ್ರಿ UK ಲಂಡನ್ ಹುಡುಕಕ್ಕಾಗಲ್ಲ. That is also there, but the other kind of professionalism is that the kind of talkings they do, the kind of ಕಾನ್ವರ್ಸೇಷನ್ಸ್ ಆಗೋದು, ಮತ್ತೆ ಇಬ್ಬರ ಮಧ್ಯೆ ಹೆಂಗ್ ಒಪ್ಪಂದ ಆಗತ್ತೆ, ವಾಟ್ ಇಸ್ ದ ಅಗ್ರಿಮೆಂಟ್ ಅಂಡ್ ಹೌ ಡಸ್ ಇಟ್ ಗೋ ಫಾರ್ವರ್ಡ್ ಅಂಡ್ ಹೌ ವುಡ್ ದೇ ನಾಟ್ ವೈಲೇಟ್ ಇಟ್, ಇವೆಲ್ಲ ಇಟ್ ವಾಸ್ ಆಲ್ ವೆರಿ ಮೆಥಾಡಿಕಲ್, ಎಲ್ಲ ಒಂಥರ ಕ್ಲಿಯರ್ ಆಗಿರ್ತಿತ್ತು. ಸೊ ಈ ಒಂದು ಅನುಭವ ಆದ್ಮೇಲೆ when I came back to India, ನನ್ಗೆ ವಾಪಸ್ ಅದೇ ಮಾಡ್ಬೇಕು ಅಂತ ನನ್ಗೆ ಇಷ್ಟ ಆಗ್ಲಿಲ್ಲ. ಸೊ ನಾನು ಇವಾಗ ಕಂಪ್ಲೀಟ್ಲಿ ರೆಡ್ಯೂಸ್ ಆರ್ ಪ್ರಾಬ್ಲಿ ಇವನ್ ಮೇಡ್ ಇಟ್ ಝೀರೋ, ಬಿಕಾಸ್ ಅದ್ ಮತ್ತೆ ರಿಪೀಟ್ ಆದ್ರೆ ನನಗೆ ಐ ಕೀಪ್ ಮಿಸ್ಸಿಂಗ್ UK, ಐ ಕೀಪ್ ಮಿಸ್ಸಿಂಗ್ ದ ಪೀಪಲ್ ಹೂಮ್ ಐ ಶಾಟ್ ದೇರ್. ಸೊ ಆ ಅನುಭವ ಇಲ್ಲಿ ಸಿಗಲ್ಲ. ಇಲ್ಲೂ ಐ ಮೀನ್ ಐ ಕಂಪ್ಲೀಟ್ಲಿ ರೆಸ್ಪೆಕ್ಟ್ ದ ಪೀಪಲ್ ದಟ್ ಐ ಹ್ಯಾವ್ ಶಾಟ್ ಹಿಯರ್, ಬಟ್ ಅಲ್ಲಿ ಒಂದು 4 years ಮಾಡಿ ಇಲ್ಲಿ ಬಂದ್ಮೇಲೆ ಬೇಡ ಅಲ್ಲಿಗೆ ನಿಲ್ಸೋಣ ಸಾಕು ಅಂತ. ಬಿಕಾಸ್ ಐ ಬೀನ್ ಡೂಯಿಂಗ್ ಸಮಥಿಂಗ್ ಅಂಡ್ ಐ ಬೀನ್ ಚೇಂಜಿಂಗ್ ಮೈ ಕರಿಯರ್ ಆಲ್ ದ ಟೈಮ್. ನಾನು ಒಂದೇ ಕರಿಯರ್ ಇಟ್ಕೊಂಡಿಲ್ಲ ನನ್ನ ಲೈಫಲ್ಲಿ. ಆದ್ರಿಂದ ಇದು ಕೂಡ ಐ ಪುಟ್ ಅನ್ ಎಂಡ್ ಟು ಇಟ್ ಪ್ರಾಬ್ಲಿ ಲೈಕ್ ಲಾಸ್ಟ್ ಇಯರ್, ಅಂಡ್ ದೆನ್ ಐ ಹ್ಯಾವ್ ನಾಟ್ ಬೀನ್ ಡೂಯಿಂಗ್ ಫೋಟೋಗ್ರಫಿ ಮಚ್ ನೌ. ತುಂಬಾ ಯಾರಾದ್ರೂ ಕೇಳಿದ್ರೆ ಐ ಜಸ್ಟ್ obliged, but not very professionally now. So now things have changed for me, but yeah, photography martidaga this is how I saw it. You miss the professionalism of artists. I mean professionalism is a very vague thing, but ಒಂಥರ ಹೆಂಗಿತ್ತಂದ್ರೆ ಇಲ್ಲಿ ಇದ್ದಿದ್ ಪ್ರೊಫೆಷನಲಿಸಮ್ ಬೇರೆ, ಅಲ್ಲಿರೋ ಪ್ರೊಫೆಷನಲಿಸಮ್ ಬೇರೆ. ಐ ವಾಸ್ ಮೋರ್ ಯೂಸ್ ಟು ದಟ್. ಐ ಸ್ಟಾರ್ಟೆಡ್ ಲೈಕಿಂಗ್ ದಟ್. ಇಲ್ಲಿ ನನಗೆ ಅಲ್ಲಿ ರೆಸ್ಪೆಕ್ಟ್ ಕೊಡ್ತಾರೆ ಫಾರ್ ಈಚ್ ಅದರ್. ಇನ್ ಆರ್ಟಿಸ್ಟಿಗೆ ಅವ್ರ ಟೈಮಿಗೆ ಅವ್ರ ಟ್ಯಾಲೆಂಟಿಗೆ ಯಾವ ತರ ರೆಸ್ಪೆಕ್ಟ್ ಕೊಡ್ತೀಯೋ ಅದೇ ತರ ರೆಸ್ಪೆಕ್ಟ್ ಆರ್ಟಿಸ್ಟ್ನು ಆಸ್ ಅ ಫೋಟೋಗ್ರಫರ್, ಆಸ್ ಅ ಡೈರೆಕ್ಟರ್ ಆಫ್ ದಟ್ ಪರ್ಟಿಕ್ಯುಲರ್ ಫೋಟೋ, ಅದೇ ರೆಸ್ಪೆಕ್ಟ್ ನಿನ್ಗೂ ಸಿಗುತ್ತೆ. ಐ ಡೋಂಟ್ ಥಿಂಕ್ that is prevalent here still. But I don't care much about the respect, because the respect part is what we actually demand or command or atra ನಾನು ನೋಡ್ತೀನಿ. But as you said, ಅಲ್ಲಿ ಜಾಸ್ತಿ ರೆಸ್ಪೆಕ್ಟ್ ಇದೆ, ಕರೆಕ್ಟ್. ಬಟ್ ನನ್ಗೆ ಇಲ್ಲಿ ಏನು ಇಶ್ಯೂಸ್ ಅಥವಾ ವಾಟ್ ಎವರ್ ಥಿಂಗ್ಸ್ ಕಸಿಬಿಸಿ ಆಗ್ತಿತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾರ್ದೋ ಒಬ್ಬರದ್ದು ಶೂಟ್ ಮಾಡಿದೀನಿ, ಶಿ ಇಸ್ ಸಪೋಸ್ ಟು ಬಿ ಅ ಆಕ್ಟ್ರೆಸ್ ಆರ್ ಇನ್ನು ಅಪ್ ಕಮಿಂಗ್ ಆಕ್ಟ್ರೆಸ್ ಆರ್ ವಾಟ್ ಎವರ್. ಸೊ ನನ್ನ ಹತ್ರ ಫ್ರೆಶರ್ ಆಗಿ ಬರ್ತಾರೆ, ಶೂಟ್ ಮಾಡಿಸ್ತಾರೆ. ಬೈ ದ ವೇ ನಾನು 2018 ಬರೀ ಫ್ರೆಶರ್ಸ್ಗೆ ಶೂಟ್ ಮಾಡ್ತಿದ್ದೆ, ಬಿಕಾಸ್ ಐ ಥಾಟ್ ದಟ್ ಇಸ್ ದ ಓನ್ಲಿ ವೇ ಟು ಮೇಕ್ ಮನಿ ಹಿಯರ್. ಸೊ ಫ್ರೆಶರ್ಸ್ಗೆ ನಾನು ಐ ಯೂಸ್ ಟು ಡೂ ಪೋರ್ಟ್ಫೋಲಿಯೋಸ್. ಸೊ ಪೋರ್ಟ್ಫೋಲಿಯೋಸ್ ಮಾಡ್ತಿದ್ದೆ. ಆಮೇಲೆ ಏನಾಗ್ತಿತ್ತು, ದೇ ಯೂಸ್ ಟು ಟ್ರೈ ಫಾರ್ ಸಿನಿಮಾ ಅಂಡ್ ಆಲ್ ದಟ್. ಸೊ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ಕಲೆ ಎಲ್ಲರನ್ನು ಕೈ ಬೀಸ್ ಕರೆಯುತ್ತೆ, ಒಬ್ಬರನ್ನ ಮಾತ್ರ ಹಿಡ್ಕೊಳತ್ತೆ ಅಂತಾರಲ್ಲ, ಆತರ ಎಲ್ರು ಟ್ರೈ ಮಾಡೋರು ಒಂದ್ 5-6 ಜನಕ್ಕೆ ಸಿಗೋದು ಅಂತ ಇಟ್ಕೊಳ್ಳಿ. ಇನ್ ಮಿಕ್ಕಿದ್ 90 ಜನ ಏನ್ ಮಾಡ್ತಾರೆ, ಅವರು ಏನೋ ಮಾಡಿ ಟ್ರೈ ಮಾಡ್ತಾರೆ, ಯಾವ್ದೋ ಸಣ್ಣ ಪುಟ್ಟ ಏನೋ ಸಿಗತ್ತೆ ಅಥವಾ ಸಿಗಲ್ಲ ಏನೋ ಆಗಿ ಕೊನೆಗೆ ದೇ ವಿಲ್ ಡಿಸೈಡ್ ಟು ಗೆಟ್ ಮ್ಯಾರಿಡ್ ಆರ್ ವಾಟ್ ಎವರ್ ವಿತ್ ಇನ್ ಲೈಕ್ 2 years. ಆ ಟೈಮ್ಗೆ ಏನಾಗುತ್ತೆ, ಅವಾಗ್ಲೂ ಎಲ್ಲ ಸರಿಗಿರುತ್ತೆ. ನನಗೂ ಕೆಲವು ಜನ ಹೇಳ್ತಾರೆ, ಓಕೆ ಐ ಆಮ್ ಗೆಟಿಂಗ್ ಮ್ಯಾರಿಡ್ ಬಿಕಾಸ್ ಐ ಬಿ ಇನ್ ಟಚ್ ವಿತ್ ದಮ್. ಸೊ ಅವ್ರಿಗೆ ಹೇಳ್ತಾರೆ ಮದ್ವೆ ಆಗ್ತೀವಿ, ಹೌದಾ ಸರಿ ಅಂತ. ಅಲ್ಲಿಂದ 1-2 ತಿಂಗಳಲ್ಲಿ ಓಕೆ, ಅಥವಾ ಬಾಯ್ ಫ್ರೆಂಡ್ ಏನೋ ಆಗಿರುತ್ತೆ, ಬಂದ್ ಹೇಳ್ತಾರೆ, ಇಲ್ಲ ಮೈ ಬಾಯ್ ಫ್ರೆಂಡ್ ಇಸ್ ಸೇಯಿಂಗ್ ಪ್ಲೀಸ್ ಡಿಲೀಟ್ ದ ಪಿಕ್ಚರ್. ಇಷ್ಟ ದಿನ ಎಲ್ಲ ಚೆನ್ನಾಗಿತ್ತು, ಈಗ ಬಾಯ್ ಫ್ರೆಂಡ್ ಸಿಕ್ಕಿದ ತಕ್ಷಣ ಅಥವಾ ಮದುವೆ ಆಗಿದ ತಕ್ಷಣ ಡಿಲೀಟ್ ಮಾಡ್ಬೇಕಾ ಪಿಕ್ಚರ್ಸ್? ಓಕೆ ಸರಿ ಅಂತ. ಸ್ಟಾರ್ಟಿಂಗ್ ಅಲ್ಲಿ ನಾನು ಅದಕ್ಕೆ ಐ ನೆವರ್ ಯೂಸ್ ಟು ಸೇ ಓಕೆ, ಅಯ್ಯೋ ನಾನು ಐ ಹ್ಯಾವ್ ದ ಕಾಪಿ ರೈಟ್ಸ್ ಫಾರ್ ಇಟ್, ಐ ಹ್ಯಾವ್ ಸೈನ್ಡ್ ಅನ್ ಅಗ್ರಿಮೆಂಟ್ ವಿತ್ ಯು, ಇದು ನಂದು, ಈ ಫೋಟೋಸ್ ನಾನು ಹಾಕೋತೀನಿ, ನೀನ್ ಯಾರು ಕೇಳಕ್ಕೆ ಅನ್ನೋ ತರ. ಆಮೇಲೆ ಅರ್ಥ ಆಯ್ತಾ, ಅಯ್ಯೋ ಬಿಡಮ್ಮ, ಅವ್ರಿಗೆ ಏನ್ ಕಷ್ಟನೋ ಏನೋ, ಏನ್ ಟ್ರಾಮಾ ಅನ್ಭವಿಸ್ತಿರ್ತಾರೋ, ಯಾವ ತರ ಗಂಡನೋ ಏನೋ, ನಮಗ್ ಗೊತ್ತಿಲ್ಲ ಅವ್ರದ್ದು ಲೈಫಲ್ಲಿ ಏನಾಗ್ತಿದೆ ಅಂತ. ಸೊ ಅವ್ರಿಗೋ ಏನೋ ಅಡ್ವೈಸ್ ಮಾಡಕ್ ಹೋಗಲ್ಲ, ನೋಡು ನೀ ಹಿಂಗ್ ಮಾತಾಡು ಗಂಡನ್ ಜೊತೆ, that cannot be done with everybody. So ನಂಗೆ ಐ ಥಾಟ್ ಯಾರಾದ್ರೂ ಹಿಂಗ್ ಬಂದ್ ಕೇಳಿದ್ರೆ ತಕ್ಷಣ ಐ ಶುಡ್ ಡಿಲೀಟ್ ಇಟ್, ಬಿಕಾಸ್ ಒಂದ್ಸಲಿ ಯಾವಾಗ್ಲೂ ಒಂದ್ಸಲಿ ಅರ್ಥ ಆಯ್ತು, ತುಂಬಾ ಪಾಪ ನನ್ನಿಂದ ಬೇಜಾರ್ ಮಾಡ್ಕೊತಾರೆ, ಅವ್ರ ಮನೆಯಲ್ಲ ಇಶ್ಯೂಸ್ ಆಗ್ತಿದೆ ಅಂತ ಅರ್ಥ ಆಯ್ತು. ಓ ಸರಿ, ಹಂಗಂದ್ರೆ ಇನ್ನೊಂದ್ಸಲಿ ಯಾರಾದ್ರೂ ಕೇಳಿದ್ರೆ ಡಿಲೀಟ್ ಮಾಡ್ಬೇಕು ಅಂತ. ಸೊ ಅದಾದ್ಮೇಲೆ ಎಲ್ಲರೂ ಡಿಲೀಟ್ ಮಾಡಿ 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 ನಾನು ಯಾರು ಶೂಟ್ ಮಾಡ್ಕೊಂಡ್ ಬಂದಿದ್ದ 2015 ಇಂದ 2018 ವರ್ಗು, ಅದರಲ್ಲಿ ಒಂದು 50% ಪೀಪಲ್ ಎಲ್ಲರೂ ಮದ್ವೆ ಆಗ್ತಾ ಇದ್ರು. ಆಬ್ವಿಯಸ್ಲಿ ಅವರೆಲ್ಲ ಮದ್ವೆ ಆಗಿ ಎಲ್ರಿಗೂ ಅದೇ ಪ್ರಾಬ್ಲಮ್. ನನಗೆ ಒಬ್ಬರಿಗೆ ಇಬ್ಬರಿಗೆ ಅನ್ಕೊಂಡ್ರೆ ಇಲ್ಲ, ಒಂದು 15-20 ಜನ 30 ಜನ 40 ಜನ ಹಿಂಗೆ ಎಲ್ಲರೂ ಡಿಲೀಟ್ ಮಾಡಿಸ್ತಾನೆ ಇದಾರೆ. ಸೊ ಡಿಲೀಟ್ ಮಾಡಿ ಮಾಡಿ ಅದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ ನನಗೆ. ಇವತ್ತು ಯಾರ್ದಪ್ಪ ಡಿಲೀಟ್ ಮಾಡ್ಬೇಕು, ಯಾರೋ ಮೆಸೇಜ್ ಮಾಡಿದ್ರೆ ಹಳೆ ಮಾಡ್ಲು ಮೋಸ್ಟ್ಲಿ ಡಿಲೀಟ್ ಮಾಡಕ್ಕೆ ಮೆಸೇಜ್ ಮಾಡ್ತಿರೋದು ಅಂತ. ಸೊ ಇದ್ರ ಡಿಲೀಟ್ ಮಾಡಿ ಮಾಡಿ ಅದೇ ಅಲ್ಲಿಲ್ಲ, ಪ್ರಾಬ್ಲಿ ಬಿಕಾಸ್ ಆಫ್ ದಿ ವೇ ಸೊಸೈಟಿ ಅಲ್ಲಿ ಅವ್ರನ್ನ ಆತರ ಏನ್ ನೋಡಲ್ಲ ಅಥವಾ ಆತರ ಏನ್ ಎಕ್ಸ್ಪೆಕ್ಟ್ ಮಾಡಲ್ಲ. ದೇ ಆರ್ ಕ್ವೈಟ್ ಓಪನ್ ಅಂಡ್ ಆಲ್ ದಟ್. ಸೊ ಡಿಲೀಟ್ ಮಾಡೋ ಸಮಸ್ಯೆ ಇಲ್ಲ. ಇವತ್ತಿಗೂ ನನ್ಗೆ ಯಾರು ಬಂದಂಗೆ ಇವಾಗ ಡಿಲೀಟ್ ಮಾಡ್ಬಿಡು ಅಂತ ಕೇಳಿಲ್ಲ. 4 years ಅಲ್ಲಿ ಶೂಟ್ ಮಾಡಿದವರು. ಸೊ ಐ ಥಿಂಕ್ ಅಥವಾ ಗೊತ್ತಿಲ್ಲ ಮುಂದೆ ಯಾವಾಗ ಮಾಡ್ತಾರೋ, ಸದ್ಯಕ್ಕಂತೂ ಯಾರು ಕೇಳಿಲ್ಲ. ನನ್ ಮಗನ್ ಸ್ಕೂಲ್ ಅಲ್ಲಿ ಚೆಕ್ ಮಾಡಿದ್ದಾರೆ, ನನ್ ಮಗನ್ ಸ್ಕೂಲ್ ಅವ್ರು ಹೇಳ್ತಾ ಇದಾರೆ ಪ್ಲೀಸ್ ಡಿಲೀಟ್ ಮಾಡಿ.
ಅಲ್ಲ ಅದು ಹೇಳ್ತಿದಂಗೆ 5 ವರ್ಷಕ್ಕೂ 10 ವರ್ಷಕ್ಕೂ ಕರಿಯರ್ ಚೇಂಜ್ ಮಾಡ್ತಿದ್ಯಾ ಅಂತ. ಸೊ ನೆಕ್ಸ್ಟ್ ಯಾವ ಕರಿಯರ್ ಮಾಡ್ಬೇಕು ಅಂತಿದ್ಯಪ್ಪ? ಸದ್ಯಕ್ಕೆ ಐ ಮೀನ್ ಟು ಸ್ಟಾಕ್ ಟ್ರೇಡಿಂಗ್, ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಆಲ್ ಆಫ್ ದಿಸ್. Oh my god, really? Yeah, it's been 1.5 years now. Oh wow, okay. So yeah, ಅದ್ರ ಬಗ್ಗೆ ಕಾಂಟೆಂಟ್ ಮಾಡಿಲ್ವಾ ಇನ್ನು ಸ್ಟಾಕ್ ಟ್ರೇಡಿಂಗ್ ಬಗ್ಗೆ? ವೆರಿ ಸರ್ಪ್ರೈಸ್ಡ್. That is a very serious topic. ಅದ್ರ ಬಗ್ಗೆ ಏನಾದ್ರು ಯಾರಿಗಾದ್ರೂ ಅಡ್ವೈಸ್ ಮಾಡಿದ್ರೆ ನಾನೇ ತಪ್ಪಿತಸ್ಥ ಆಗ್ಬಿಡ್ತೀನಿ. ಯಾಕಂದ್ರೆ ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಜನ ಮೋಸ ಹೋಗ್ಬಿಡ್ತಾರೆ. ನಮ್ಮ ಐಡಿಯಾಸ್ ಬರೀ ನಮ್ಮ ತಲೆಯಲ್ಲಿ ಇರಬೇಕು. ನಮ್ಮ ಇನ್ಫ್ಲುಯೆನ್ಸರ್ಸ್ ಯಾರ್ಯಾರು ಇದಿರೋ ಪ್ಲೀಸ್ ಕೇಳಿಸ್ಕೊಳ್ಳಿಪ್ಪ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಬೇರೆಯವರ ದುಡ್ಡು ನಿಮ್ಮ ಕೈಯಲ್ಲಿದೆ, ನೀವು ಇನ್ಫ್ಲುಯೆನ್ಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಂಡು ಆಮೇಲೆ ಇನ್ಫ್ಲುಯೆನ್ಸ್ ಮಾಡಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ನನ್ನ ಶೋನಲ್ಲೂ ಏನಾದ್ರೂ ಒಂದು ಈ ತರದ ಒಂದು ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಕೊಡ್ಬೇಕು ಅಂದ್ರೆ ಒಬ್ರು ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್, ಸರ್ಟಿಫೈಡ್ ಫೈನಾನ್ಷಿಯಲ್ ಅನಲಿಸ್ಟ್ ಅವರು ಬಂದು ಕೊಟ್ರೆ ಮಾತ್ರನೇ. ಕ್ವೆಶ್ಚನ್ಸ್ ನೀವ್ ಕೇಳ್ತೀರಾ, ಆನ್ಸರ್ ಅವರೇ ಕೊಡ್ಬೇಕಾಗಿರೋದು. ವರ್ಷಾನುಗಟ್ಲೆಯಿಂದ ಅವರು ಕಲ್ತಿದ್ದಾರೆ, ಅವ್ರು ಇದೇ ಫೀಲ್ಡ್ ಅಲ್ಲಿ ಇದ್ದಾರೆ, ಮಾರ್ಕೆಟ್ ಅವ್ರಿಗೆ ಗೊತ್ತು, ಅವ್ರು ಅದೇ ಕೆಲಸ ಮಾಡ್ತಾ ಇದಾರೆ. ಸೊ ಆಬ್ವಿಯಸ್ಲಿ ಅದು ಗೊತ್ತಿರದೆ. ಬಟ್ ಗುಡ್ ಯಾ, ಇಲ್ಲಾಂದ್ರೆ ನಾನು ಅದನ್ನಲ್ಲೂ ಹಿಡ್ಕೊಳ್ತಾ ಇದ್ದೆ ಇವಾಗ ಇನ್ಫ್ಲುಯೆನ್ಸಿಂಗ್ ಮಾಡ್ತಿದ್ದೀರಾ ನೀನು ಅಂತ. ಇಲ್ಲ ಇಲ್ಲ. ಬಟ್ ಹೌ ಅಬೌಟ್ ದಿ ಅದರ್ ಪಾರ್ಟ್ ಆಫ್ ಯುವರ್ ಕ್ರಿಯೇಟಿವಿಟಿ? ಬರೆಯೋದಾಗಿರ್ಬಹುದು, ಹಾಡೋದಾಗಿರ್ಬಹುದು, ಮ್ಯೂಸಿಕ್ ಕಂಪೋಸ್ ಮಾಡೋದಾಗಿರ್ಬಹುದು. ಮ್ಯೂಸಿಕ್ ಆಕ್ಚುಲ್ ಆಗಿ ಹೇಗೆ ಕಂಪೋಸ್ ಮಾಡೋದು ಅಂತ ತೋರಿಸಿದ್ದೆ ನೀನ್ ನನಗೆ. ನಾವು ಟ್ರಿಪ್ ಗೆಲ್ಲ ಹೋಗ್ತಿದ್ದಾಗ ಅವಾಗೇನ್ ಇನ್ಸ್ಟಾಗ್ರಾಮ್ ಇರ್ಲಿಲ್ಲ, ನಮ್ಮ ಆರ್ಕುಟ್ ಫೇಸ್ಬುಕ್ ದಿನಗಳಲ್ಲೇ ವಿಡಿಯೋಸ್ ಮಾಡಿ ಕಳಿಸ್ತಾ ಇದ್ದೆ. ಆ ಡಿಜಿ ಕ್ಯಾಮ್ ಇಂದ ಫೋಟೋಸ್ ತೆಗೆದು. ಸೊ ಡೈರೆಕ್ಷನ್ ಬಗ್ಗೆ ಮುಂದೆ ಸಿ ದ ಲಾಸ್ಟ್ ಫಿಲ್ಮ್ ದಟ್ ಐ ರೋಟ್ ವಾಸ್ 9ನೇ ದಿಕ್ಕು ಅಂತ, ಲೂಸ್ ಮಾದ ಯೋಗಿ ಅವ್ರದೊಂದು ಸಿನಿಮಾ. ಅದಕ್ಕೆ ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೆ. ಅದು ಬರ್ದಿದ್ ಬಿಟ್ರೆ ಅದಾದ್ಮೇಲೆ ನಾನು ಬರ್ದಿಲ್ಲ. ನಾನು ಮ್ಯೂಸಿಕ್ ಮಾಡಿರೋದು ಮಾಯಾ ಕನ್ನಡಿ ಅಂತ, ಅದು 2020 ಅಲ್ಲಿ ರಿಲೀಸ್ ಆಗಿದ್ದು ಸಿನಿಮಾ. ಅದಕ್ಕೆ ಮ್ಯೂಸಿಕ್ ಮಾಡಿದ್ದೆ. ಅದಾದ್ಮೇಲೆ ಐ ವಾಸ್ ಅಟ್ UK. ಸೊ ನನಗೆ ಇಲ್ಲಿ ಇದು ಕಂಪ್ಲೀಟ್ ಟಚ್ ಬಿಟ್ಟೋಯ್ತು. ನಾನು ಅಲ್ಲೇ ತುಂಬಾ ಬಿಸಿ ಆಗ್ಬಿಟ್ಟೆ. ಅಲ್ಲೇ ಫೋಟೋಗ್ರಫಿ ಜಾಸ್ತಿ ಆಯ್ತು. ಅಲ್ಲಿ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಇನ್ಫ್ಯಾಕ್ಟ್ ಇಲ್ಲಿ ನಾನು 4 ವರ್ಷದಲ್ಲಿ ಶೂಟ್ ಮಾಡಿದ್ದು, ಅಲ್ಲಿ ನಾನು 1 ವರ್ಷದಲ್ಲಿ ಶೂಟ್ ಮಾಡ್ತಿದ್ದೆ. ಸೊ ಇಟ್ ವಾಸ್ that busy kind of. ನನ್ಗೆ ಅಲ್ಲಿ ಒಂದೇನ್ ಅಡ್ವಾಂಟೇಜ್ ಅಂದ್ರೆ ಅಲ್ಲಿ ಎಡಿಟ್ ಮಾಡ್ಬೇಕಾಗಿಲ್ಲ ಫೋಟೋಸ್. ಇಲ್ಲಿ ಹೆಂಗ್ ನಾನು ಎಡಿಟ್ ಮಾಡಿ ಎಲ್ಲರೂ ಕೊಡ್ತಿದ್ನು, ಅಲ್ಲಿ ಎಡಿಟ್ ಮಾಡೋದಕ್ಕೂ ಸಪರೇಟ್ ಚಾರ್ಜಸ್ ಇತ್ತು. ಸೊ ಪೀಪಲ್, ವೆರಿ ಲೆಸ್ ಪೀಪಲ್ ಯೂಸ್ ಟು ಟೆಲ್ ಮಿ ಓಕೆ ಎಡಿಟ್ ಅಂತ, ಬಿಕಾಸ್ ಮೈ ಪಿಕ್ಚರ್ಸ್ ವರ್ ಆಲ್ರೆಡಿ ಗುಡ್ ಎನಫ್. ಸೊ ದೇ ಯೂಸ್ ಟು ಟೇಕ್ ಇಟ್ ದಟ್ ವೇ. ಸೊ ಹಂಗ್ ಮಾಡಿ ಎಡಿಟಿಂಗೇ ಇಲ್ದೇನೆ ಮಾಡಿ ಶೂಟ್ಸ್, ಅಷ್ಟು ಜನ ಶೂಟ್ ಮಾಡಿದ್ರೆ ಅಷ್ಟು ಬಿಸಿ ಇರ್ತಿದ್ದೆ. ಸೊ ನನ್ಗೆ ಇಲ್ಲಿ ಯಾರ್ದು ಟಚ್ ಇರ್ಲಿಲ್ಲ. ಸೊ ಮ್ಯೂಸಿಕ್ ಅಂಡ್ ರೈಟಿಂಗು ಎಲ್ಲಾನು ಕಟ್ ಆಯ್ತು. ಸೊ ಒಂದ್ಸಲಿ ಕಟ್ ಆದ್ಮೇಲೆ ಮತ್ತೆ ಅದನ್ನ ಬೆಳೆಸ್ಕೋಬೇಕಾದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್. ಐ ಮೀನ್ ಇವಾಗಿರೋ ಜನರು ಇಟ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಹೂ ವರ್ ದೇರ್ ಬಿಫೋರ್. ಸೊ ಆ ತರ ಹಾಗೆ ಕಟ್ ಆಗಿದೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಐ ಆಮ್ ಆಲ್ಸೋ ಥಿಂಕಿಂಗ್ ಅಬೌಟ್ ಆಥರಿಂಗ್ ಅ ಬುಕ್ ಇವಾಗ. ದಟ್ ಇಸ್ ಆಲ್ಮೋಸ್ಟ್ ಕೈಂಡ್ ಆಫ್ ಡನ್. ಬರ್ದೀನಿ. ಐ ಮೀನ್ ಇಟ್ ಇಸ್ ನೆವರ್ ಓವರ್. Subject. I'm not going to ask anything else, but subject. I'm very curious ivaga. It is about what if Swami Vivekananda existed today? What would make him Swami Vivekananda anta. ಇವತ್ತು ಏನ್ ಮಾಡಿದ್ರೆ ಅವ್ರು ಸ್ವಾಮಿ ವಿವೇಕಾನಂದ ಆಗ್ತಾರೆ. ಇಟ್ ಇಸ್ ಅ ವೆರಿ ಫಿಕ್ಷನಲ್ ಟೇಕ್ ಆನ್ ಕಾಂಟೆಂಪರರಿ ಸ್ವಾಮಿ ವಿವೇಕಾನಂದ ವಿತೌಟ್ ಯೂಸಿಂಗ್ ಸ್ವಾಮಿ ವಿವೇಕಾನಂದಾಸ್ ನೇಮ್. ಐ ಆಮ್ ಟ್ರೈಂಗ್ ಟು ಹ್ಯಾವ್ ಅ ಫಿಕ್ಷನಲ್ ಕ್ಯಾರೆಕ್ಟರ್ ಹಿಯರ್ ಹೂ ಬಿಕಮ್ಸ್ ಸಮಥಿಂಗ್. So it's a novel if you look at it that way. Maybe. In other words, how can anybody be Swami Vivekananda today? Another ಒಂದು ಥಾಟ್. ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಸ್ಟೋರಿ ಮಾಡಿ ಫಿಕ್ಷನಲ್ ಆಗಿ ಒಂದು ಬುಕ್ ಬರ್ದಿದ್ದೀನಿ. ಅಂದ್ರೆ ಇಟ್ ಇಸ್ ನೆವರ್ ಓವರ್. ಬರಿತಾನೆ ಇರ್ಬೇಕು, ಏನೋ ಚೇಂಜಸ್ ಬೇಕು ಅನಿಸ್ತಾನೆ ಇರುತ್ತೆ. ಬೀನ್ ರೀಡಿಂಗ್ ಇಟ್, changing things and all that. Probably it will take its own time, 6 months probably. It will be. Personal reference ಇದೆಯಾ ಬುಕ್ ಅಲ್ಲಿ? ನೀನ್ ಈ ಟೈಮ್ ಅಲ್ಲಿ ನೀನ್ ಹೇಗೆ ಸ್ವಾಮಿ ವಿವೇಕಾನಂದ ಆಗಬಹುದು ಅಂತ? ಇದು ಯಾರ್ ಬೇಕಾದ್ರೂ ಹೆಂಗಾಗ್ಬೋದು ಅಂತ, ಎಸ್ಪೆಷಲಿ ಇಂಡಿಯನ್ಸ್. ಸೊ ಯಾರ್ ಬೇಕಾದ್ರೂ ಹೆಂಗಾಗ್ಬೋದು ಅನ್ನೋದ್ರ ಬಗ್ಗೆ ಇಂಡಿಯನ್ಸ್ ಅಂತೆ ನೋಡು, ಈ ದೇಶದವ್ರಿಗೆ ಸಂಬಂಧಪಟ್ಟಿದ್ದು. ಆದ್ರಿಂದ ನನ್ನ ರೆಫರೆನ್ಸ್ ಏನು ಇಲ್ಲ, ನನ್ಗೆ ಸ್ಪೆಷಲ್ ಆಗಿ ಏನಿಲ್ಲ ಇದ್ರೆ. ಇಟ್ ಇಸ್ ಅಬೌಟ್ ವಾಟ್ ಐ ಥಿಂಕ್ ಅಬೌಟ್ ದಿ ಸಿನಾರಿಯೋ ಟುಡೇ. ನನ್ ಕಣ್ಣಿಂದ ಹೆಂಗ್ ಕಾಣಿಸ್ತಿದ್ಯೋ. ಸೊ ಇವತ್ ಸ್ವಾಮಿ ವಿವೇಕಾನಂದ ಬಂದು ಏನ್ ಮಾಡ್ತಿದ್ರು ನನ್ಗನ್ಸುತ್ತ, ಅದನ್ನ ಒಂದ್ ಕ್ಯಾರೆಕ್ಟರ್ ಒಳಗೆ ಹಾಕಿದೀನಿ ಅಷ್ಟೇ. ನೋಡೋಣ. ಬಟ್ ಫೈನಲ್ ಆಗಿ ಲಾಸ್ಟ್ ಪಾಯಿಂಟ್ ಬರ್ಲೇಬೇಕಾಗಿರೋದು ಫೈನಾನ್ಸಸ್ ಅಲ್ವಾ? ಏನೇ ಮಾಡಿದ್ರು ಮನೆ ನಡೆಸಲೇಬೇಕು, ಊಟ ಮಾಡ್ಲೇಬೇಕು, ಆಚೆ ಹೋಗ್ಲೇಬೇಕು. UK ನಲ್ಲಿ ಪೌಂಡ್ಸ್ ಅಲ್ಲಿ ಸಂಪಾದನೆ ಮಾಡ್ತಿದ್ದನು, ವಾಪಸ್ ಇಲ್ಲಿ ಇಂಡಿಯಾಗ್ ಬಂದು ರುಪೀಸ್ ಅಲ್ಲಿ ಸಂಪಾದನೆ ಮಾಡ್ತಿದ್ದೆ ಅಲ್ವಾ? ಯಾವ ತರದಾದ್ರೂ ಫೈನಾನ್ಷಿಯಲ್ ಮಿಸ್ ಮ್ಯಾಚ್ ನಡೀತಾ ಇದೆಯಾ, ಅಥವಾ ಯು ಥಿಂಕ್ it's almost similar, the same thara? See, my life has been like I'm not cared much about money in the sense that ನಾಳೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಇವತ್ತು ಮಾಡ್ತಿಲ್ಲ. ಅದು ಹೆಂಗೋ ಸಕ್ಕದಾಗೆ ನಡ್ಕೊಂಡು ಹೋಗ್ತಿದೆ ಯಾವತ್ತೂ.
ಸೊ ನಾನು ಇಲ್ಲಿಂದ UK ಶಿಫ್ಟ್ ಆದಾಗ್ಲೂ ಅಷ್ಟೇ, ಐ ಹ್ಯಾಡ್ ನೋ ಪ್ಲಾನ್ಸ್. ನಾನು ಫೋಟೋಗ್ರಫಿ ಮಾಡ್ಬೇಕಾ ಏನ್ ಮಾಡ್ಬೇಕಂತ ಗೊತ್ತಿಲ್ಲದೆ ಹೋದೆ ಅಂತ ಅವಾಗ್ಲೇ ಹೇಳಿದೆ. ಸೊ ಗೊತ್ತಿಲ್ಲದೆ ಹೋದವನೇನು ಝೀರೋ ಆಲ್ರೆಡಿ ಮತ್ತೆ ಐ ಸ್ಟಾರ್ಟ್ ಫ್ರಮ್ ಝೀರೋ ಅಲ್ಲಿ. ಸೊ ಅಲ್ಲಿ ಒಂದು 4-5 ಮಂತ್ಸ್ ಅಲ್ಲಿ ಇಲ್ಲಿಗಿಂತ ಬಿಸಿ ಆಗಿದ್ದೆ. ಸೊ ಆತರ ಏನೋ ಆಯ್ತು. ಸೊ ವಾಪಸ್ ಬಂದಾಗ್ಲೂ ಓಕೆ ನಾನು ಇಲ್ಲಿ ಫೋಟೋಗ್ರಫಿ ಮಾಡ್ಬೇಕಾ ಕಂಟಿನ್ಯೂ ಮಾಡ್ಬೇಕಾ ಅಂತ ಅನ್ಕೊಂಡೇ ಬಂದೆ. ಬಟ್ ಇಲ್ಲಿ ಬಂದಾಗ ನಂಗೆ ಇಷ್ಟ ಆಗಲಿಲ್ಲ, ಆಸ್ ಐ ಟೋಲ್ಡ್ ಯು ಅವಾಗಲೇ. ಸೊ ಆಮೇಲೆ ನಾನು ಆಲ್ರೆಡಿ ಟ್ರೇಡಿಂಗ್ ಶುರು ಮಾಡಿದ್ದೆ ಅಲ್ಲಿದ್ದಾಗಲೇ. ಅದನ್ನ ಒಂದ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗಿ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಮೋರ್ ಸೀರಿಯಸ್ಲಿ. ಸೊ ಇಟ್ generally got matched in a few months. So I was already set. So ಅದಾಗಿರ್ಲಿಲ್ಲ ಅಂದ್ರೆ I would have thought about something else. ಏನಾದ್ರೂ ಮಾಡೋಣ ಹಂಗಂದ್ರೆ ಅನ್ನೋ ತರ. ಬಟ್ ಆ ಟೈಮ್ ಇನ್ನೂ ಬಂದಿಲ್ಲ. ಸೊ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಇದೆಯಾ ದುಡ್ಡು? ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಅದು ಇನ್ಸ್ಟಾಗ್ರಾಮ್ ಫೋಟೋಸ್ ಹಾಕಿರ್ಬೋದು, ನೀನ್ ಯೂಟ್ಯೂಬ್ಸ್ ಅಲ್ಲಿ ವ್ಲಾಗ್ಸ್ ಹಾಕ್ತಿರ್ತೀಯ. ಆ ಕಾಲದಿಂದಾನೇ ವ್ಲಾಗ್ಸ್ ಮಾಡ್ತಾ ಇದ್ವಿ ನಾವು. ಸೊ ಆ ಟೈಮ್ ಇಂದ ಹಿಡಿದು ಈ ಟೈಮ್ ವರ್ಗು ಯೂಟ್ಯೂಬ್ ಅಲ್ಲಿ ಇಷ್ಟು ಲಕ್ಷ ಸಂಪಾದನೆ ಮಾಡ್ಬೋದು, ಅಷ್ಟು ಲಕ್ಷ ಸಂಪಾದನೆ ಮಾಡ್ಬೋದು ಅಂತೆಲ್ಲ ನಮ್ಮ ಕ್ರಿಯೇಟರ್ಸ್ ಬಂದ್ ಹೇಳ್ತಾ ಇರ್ತಾರೆ ನಂಗೆ. ಸೊ ನಿಜವಾಗ್ಲೂ ಅಷ್ಟು ದುಡ್ಡು ಸಂಪಾದನೆ ಆಗುತ್ತಾ? ಅದರಲ್ಲಿ ದುಡ್ಡು ಇರ್ಲಿಲ್ಲ ಅಂದ್ರೆ ಆ ಫೀಲ್ಡ್ ಇರ್ತಿರ್ಲಿಲ್ಲ ಅಲ್ವಾ? ಸೊ ದುಡ್ಡಿದೆ, ನನಗ್ ಬಂದಿದ್ಯೋ ಅಲ್ವೋ ಇಟ್ ಇಸ್ ಅ ಡಿಫರೆಂಟ್ ಕ್ವೆಶ್ಚನ್. ಅದನ್ನೇ ನಾನು ನಿಂಗೆ ಕೇಳ್ತಾ ಇರೋದು. ಬೇರೆಯವ್ರಿಗೆ ಬಂದಿದೆ ಅಂತ ಅವ್ರು ಹೇಳಿದಾರೆ, ನನಗ್ ದುಡ್ಡು ಇದೆಯಾ ಅಂದ್ರೆ ಇಟ್ ಇಸ್ ನಾಟ್ ಬಿನ್ ಡೈರೆಕ್ಟ್. ಸೊ ಇವಾಗ ಪೋರ್ಟ್ಫೋಲಿಯೋ ಮಾಡಿದ್ರೇನು ಅವ್ರಿಗೆ ನಾನು ಶೂಟ್ ಮಾಡ್ತೀನಿ, ಅವ್ರು ನಂಗೆ ದುಡ್ಡು ಕೊಡ್ತಾರೆ. ಇಟ್ ಇಸ್ ನಾಟ್ ಯೂಟ್ಯೂಬ್ ದಟ್ ಇಸ್ ಪೇಯಿಂಗ್ ಮಿ ಆರ್ ಇನ್ಸ್ಟಾಗ್ರಾಮ್ ದಟ್ ಇಸ್ ಪೇಯಿಂಗ್ ಮಿ. ಬಟ್ ದರ್ ಆರ್ ಫ್ಯೂ ಬ್ರಾಂಡ್ಸ್ ಅಪ್ರೋಚ್ ಮಿ, ಅವ್ರಿಗೇನೋ ಮಾಡಿದಾಗ ಓಕೆ ಅದ್ ಬಂದಿರುತ್ತೆ. ಬಟ್ ದಟ್ ಇಸ್ ನಾಟ್ ದಿ ಮೈನ್ ಇನ್ಕಮ್. ಮೈನ್ ಇನ್ಕಮ್ ಇಸ್ ಆಲ್ವೇಸ್ ಅಬೌಟ್ ದ ಪೋರ್ಟ್ಫೋಲಿಯೋ. ಇಲ್ಲಿದ್ದಾಗ ರುಪೀಸು, ಅಲ್ಲಿದ್ದಾಗ ಇನ್ನೂ ಪೌಂಡ್ಸ್. ದಟ್ ಇಸ್ ದ ಮೈನ್ ಇನ್ಕಮ್. So has Instagram helped me? Yeah, definitely. Because of Instagram itself, I was already popular here. ಅಲ್ಲಿ ಹೋಗಿದ ತಕ್ಷಣ UK ಗೆ people saw me, recognized me. Okay, ಇವನು ಇಂಡಿಯಾಲಿ ಒಳ್ಳೆ ಫೋಟೋಗ್ರಾಫರ್ ಅಪ್ಪ, ನಾನು ಮಾಡ್ಸೋಣ ಅಂತ ಬಂದಿರ್ಬೋದು. So Instagram has helped me. So there is money in Instagram. There are other avenues in Instagram to earn money, like brand collaborations or subscribers. ಇದೆಲ್ಲ ಇದೆ. So people who make money. I have also made money that way, but it is not the main income. ಇಲ್ಲ. ಸೊ ಮೇನ್ ಇನ್ಕಮ್ ಮಾಡ್ಬೇಕು ಅಂತ ಯಾವತ್ತಾದ್ರು ಯೋಚನೆ ಮಾಡ್ತಿದ್ಯಾ ಅಥವಾ ಸಾಕಪ್ಪ ಇವಾಗ ಇದು ಖುಷಿಯಾಗಿದ್ದೀನಿ ನಾನು ದುಡ್ಡು ಮಾಡ್ಕೊಂಡು ಸ್ಟಾಕ್ ಟ್ರೇಡಿಂಗ್ ಅಲ್ಲಿ ಅಂತ? ಡೆಫಿನೆಟ್ಲಿ ಇಟ್ ಇಸ್ ಒನ್ ಆಫ್ ದಿ ಆಪರ್ಚುನಿಟೀಸ್. ಅಂದ್ರೆ ಬಟ್ ಯು ವಿಲ್ ಹ್ಯಾವ್ ಟು ಸ್ಟಾರ್ಟ್ ಇಟ್ ಆಸ್ ಅ ಬಿಸ್ನೆಸ್. ಅದರದ್ದು ಆದಾಯ ವೆಚ್ಚ ಎಲ್ಲಾನು ಅಲ್ಲೇ ತೋರಿಸ್ಬಿಟ್ಟು ನೀವು ಒಂದು ಕ್ಯಾಮ್ರಾ ತಗೊಂಡ್ರೆ ಅದಕ್ಕೋಸ್ಕರ ಅದನ್ನು ವೆಚ್ಚ ತರ ತೋರಿಸಿ ಕ್ಲೀನ್ ಆಗಿ ಮಾಡ್ಕೊಂಡು ಮಾಡಿದ್ರೆ ಇಟ್ ಇಸ್ ಡೆಫಿನೆಟ್ಲಿ ಅ ಬಿಸ್ನೆಸ್. ಅಂಡ್ ಕನ್ಸಿಸ್ಟೆನ್ಸಿ ಇದ್ರೆ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ನಾನ್ ಯೂಟ್ಯೂಬ್ ಕಾಂಟೆಂಟ್ ಹಾಕೋ ಜನರಿಗೆ ನನ್ನ ಬಗ್ಗೆ ಗೊತ್ತಾಗ್ಲಿ, ಅಥವಾ ನಾನು ಮಾಡ್ತಾ ವಿಷಯದ ಬಗ್ಗೆ ಗೊತ್ತಾಗ್ಲಿ, ಅಥವಾ ಜನರಲಿ ಏನೋ ಒಂದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಹೊರತು ಬಿಸ್ನೆಸ್ ಗಲ್ಲ. ದೇರ್ ಇಸ್ ಅನದರ್ ಪ್ಯಾರಲ್ ಬಿಸ್ನೆಸ್ ದಟ್ ಇಸ್ ಹ್ಯಾಪನಿಂಗ್ ಎನಿ ಟೈಮ್. ಸೊ ಅದರಿಂದ ಡೆಫಿನೆಟ್ಲಿ it might be an option if I lose out on something else. Absolutely. ನೋಡಿಪಾ, ಜನರಲ್ ಆಗಿ ನಮ್ಮ ಸೋಷಿಯಲ್ ಮೀಡಿಯಾ ಚಾನೆಲ್ಸ್ ಇಂದ ದುಡ್ಡು ಮಾಡೋರ್ನ ಇಷ್ಟು ದಿನ ನಾನು ಇಂಟರ್ವ್ಯೂ ಮಾಡಿದ್ದಾಯ್ತು. ಸೋಷಿಯಲ್ ಮೀಡಿಯಾ ಇಂದ ಬೇರೆ ಬಿಸ್ನೆಸ್ ಶುರು ಮಾಡಿ ದುಡ್ಡು ಮಾಡ್ತಿರೋರ್ನು ಇವತ್ತು ಮೀಟ್ ಮಾಡಿಸಿದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಭಿ, ಇವತ್ತು ನನ್ನ ಸ್ಟುಡಿಯೋಗೆ ಬಂದು ನಿನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಬಗ್ಗೆ ಮಾತಾಡಿದ್ದಕ್ಕೆ. ನೋಡೇ ಬಿಡೋಣ ನಮ್ಮ ಇಂಡಿಯನ್ ಆಕ್ಟ್ರೆಸಸ್ ಎಷ್ಟು ಜನ ಬರ್ತಾರೆ ಇದನ್ನ ಕೇಳಿಸ್ಕೊಂಡು, ಇದಾದ್ಮೇಲೆ ಫೋಟೋಸ್ ಹಿಡಿಯಕ್ಕೆ. ಬಟ್ ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು YouTube. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.